ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋನಲ್ಲಿ ಸೂಪರ್ ಸಂಡೇ ವಿತ್ ಸುದೀಪ್ ಎಪಿಸೋಡ್ನಲ್ಲಿ ಯಾರು ಇನ್ನೂ ಆಟವನ್ನೇ ಶುರು ಮಾಡಿಲ್ಲ ಎಂದು ಕಿಚ್ಚ ಸುದೀಪ್ ಪ್ರಶ್ನೆ ಮಾಡಿದ್ದಾರೆ. ಆಗ ಎಲ್ಲರೂ ಮಲ್ಲಮ್ಮ ಅವರ ಆಟಕ್ಕೆ ಧ್ರುವಂತ್ ಮುಳ್ಳಾಗಿದ್ದಾರೆ ಎಂದು ಹೇಳಿದ್ದಾರೆ. ಆಗ ಗಿಲ್ಲಿ ನಟ ಅವರು ಕೂಡ ಮಲ್ಲಮ್ಮ ಇನ್ನೂ ಆಟ ಶುರು ಮಾಡಿಲ್ಲ ಎಂದು ಹೇಳುತ್ತಾರೆ. ಹೀಗೆ ಪ್ರತಿಯೊಬ್ಬರು ಅವರವರ ಅಭಿಪ್ರಾಯವನ್ನು ಹಂಚಿಕೊಳ್ಳಿದ್ದಾರೆ. ಆದ್ರೆ ಕಾಕರ್ ಸುದಿ ಮಾತ್ರ ಧ್ರುವಂತ್ ಬಗ್ಗೆ ದೊಡ್ಡ ದೂರನ್ನೇ ಹೇಳಿದ್ದಾರೆ. ಹೌದು, ಕಾಕರ್ ಸುದಿ ಅವರು ಮಲ್ಲಮ್ಮ ಮುಗ್ಧೆ, ಆದರೆ ಒಳ್ಳೆಯ ಆಟಗಾರ್ತಿ. ನಾನು ಟಿಫಿನ್ ಮಾಡಲು ಚಮಚ ಬೇಕು ಎಂದರೆ ಧ್ರುವಂತಿಗೆ ಯಾರೋ ಚಮಚ ಎಂದು ಹೇಳ್ತಿದ್ದಾರೆ ಅನಿಸ್ತಿದೆ ಅವರಿಗೆ. ಮಲ್ಲಮ್ಮ ಇಲ್ಲ ಅಂದ್ರೆ ನಾನು ಆಟ ಆಡಲ್ಲ, ಹೊರಗೆ ಹೋಗ್ತೀನಿ ಅಂತ ಧ್ರುವಂತ್ ಹೇಳ್ತಾರೆ. ಧ್ರುವಂತ್ ಎಮೋಷನಲ್ ಡ್ರಾಮಾ ಅನಿಸ್ತಿದೆ, ನಾಟಕ ಅನಿಸ್ತಿದೆ. ಆಚೆ ಮಲ್ಲಮ್ಮ ಧ್ರುವಂತ್ ಸಿಕ್ಕಿದ್ರೆ ಈ ರೇಂಜಿಗೆ ಆಡ್ತಿರ್ಲಿಲ್ಲ ಅನಿಸುತ್ತಿದೆ ಎಂದು ಹೇಳಿದ್ದಾರೆ. ಬಿಗ್ ಬಾಸ್ ಬಕೆಟ್ ಕೊಟ್ಟಿರುವುದು ಸ್ನಾನ ಮಾಡೋಕೆ, ಬಕೆಟ್ ತಗೊಂಡು ಇಡೀ ಜೀವನ ಮಾಡಿ ಅಂತ ಕೊಟ್ಟಿಲ್ಲ ಎಂದು ಕಾಕರ್ ಸುದ್ದಿ ಹೇಳಿದ್ದಾರೆ. ಈ ಮಾತುಗಳು ಧ್ರುವಂತ್ಗೆ ಬೇಸರ ತಂದಿದೆ. ಈ ಬಾರಿ ಇಷ್ಟೆಲ್ಲ ಆರೋಪ ಬಂದಿರುವುದಕ್ಕೆ ಧ್ರುವಂತ್ ಅವರು ಮುಂದಿನ ದಿನಗಳಲ್ಲಿ ಹೀಗೆ ಇರಲಿದ್ದಾರಾ ಅಥವಾ ಇವರ ಆಟ ಯಾವ ರೀತಿ ಇರುತ್ತದೆ ಎಂಬುದು ಕಾದು ನೋಡಬೇಕಾಗಿದೆ. ವೈಲ್ಡ್ ಕಾರ್ಡ್ ಎಂಟ್ರಿ ಆಗುತ್ತಿದ್ದಂತೆ ಆಟದ ಸ್ವರೂಪ ಸ್ವಲ್ಪ ಬದಲಾದಾಗೆ ಕಾಣುತ್ತಿದೆ.